ಚೇತನ್ ಸರ್ ನಮಸ್ಕಾರ. ನಮಸ್ತೆ ವಿಜಯ್, ಚೆನ್ನಾಗಿದ್ದೀರಾ ನೀವು? ಎಸ್ ಐ ಆಮ್ ಫೈನ್ ಸರ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಶಾರ್ದೂಲ ನಂತರ ಒಂದು ಲಾಂಗ್ ಗ್ಯಾಪ್ ತಗೊಂಡು ಒಂದು ಖಡಕ್ ಕಂಟೆಂಟ್ ಇಟ್ಕೊಂಡು ಬರ್ತಾ ಇದ್ದೀರಾ. ಪ್ರಭುತ್ವ ಈ 22ಕ್ಕೆ ರಿಲೀಸ್ ಆಗ್ತಿದೆ, ನವೆಂಬರ್ 22ಕ್ಕೆ. ಒಂದು ಹೋರಾಟನೇ ನಡೀತು ಅನ್ಸುತ್ತೆ ಈ ಸಿನಿಮಾ ರಿಲೀಸ್ಗೆ. ಇವಾಗ ರಿಲೀಸ್ ಆಗ್ತಿದೆ ಸರ್, ಹೆಂಗಿದೆ ಇಷ್ಟು ವರ್ಷದ ಶ್ರಮ ಅದ್ರ ಬಗ್ಗೆ ರಿಲೀಸ್ ಆಗ್ತಿದೆ ಅಂತ? ಇವಾಗ ಫಾರ್ ಎಕ್ಸಾಂಪಲ್ ವಿಜಯ್, ನೀವು ಬೇರೆಯವ್ರನ್ನ ಸ್ಯಾಟಿಸ್ಫೈ ಮಾಡ್ಬೋದು. ಹೌದು, ಅಂದರೆ ಏನು ಯಾವ ಥರ ವಿಷಯದಲ್ಲಿ, ಲುಕ್ ವೈಸಲ್ಲಿ ನೀವು ಮಾತಾಡೋ ರೀತಿಯಲ್ಲಿ ಇರ್ಬೋದು, ಏನು ಚೆನ್ನಾಗಿ ಮಾತಾಡ್ತಾನಪ್ಪ ವಿಜಯ್ ಅಂತ. ಆದರೆ ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನಿಮಗೆ ನಿಮ್ಮ ಮಾತು, ನಮ್ಮ ಒಂದೊಂದ್ಸತಿ ನಮ್ಮ ವಾಯ್ಸ್ನ ನಮ್ಗೆ ಕೇಳ್ಕೊಳಕ್ಕೆ ಇಷ್ಟ ನಿಜ. ಕರೆಕ್ಟ್. ಯಾವ್ದಾರು ರೆಕಾರ್ಡಿಂಗ್ ಕೇಳಿಸ್ಕೊಂಡ್ರೆ ಯಾಕಪ್ಪ ಹಿಂಗ್ ಮಾತಾಡ್ತಿದ್ದೀನಿ ನಾನು ಅಂತ ನಿಜ. ಈ ಸಿನಿಮಾ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಆಸ್ ಅನ್ ಆಕ್ಟರ್. ಒಂದೊಂದ್ಸತಿ ನಾವು ಯಾವ್ದಾರ ಸಿನಿಮಾದಲ್ಲಿ ಆಕ್ಟ್ ಮಾಡಿದಾಗ ನೋಡಿದಾಗ ಇಲ್ಲಿ ಇನ್ನೂ ಏನೋ ಮಾಡ್ಬೇಕಿತ್ತು, ಇನ್ನೂ ಏನೋ ಬೇಕಿತ್ತು, ನಾನು ಇಲ್ಲಿ ಈ ತರ ಮಾಡ್ಬೋದಿತ್ತು ಅಂತ ಆ ಥರ ಇರುತ್ತಲ್ವಾ, ನಮ್ಗೆ ಅನ್ನಿಸ್ತಿರುತ್ತೆ. ಈ ಸಿನಿಮಾದಲ್ಲಿ ಆ ಥರ ನನಗೆ ಸಿನಿಮಾ ನೋಡಿದ್ಮೇಲೆ ಆ ಥರ ಅನ್ನಿಸ್ಲಿಲ್ಲ. ಯಾಕಂದ್ರೆ ಈವನ್ ಸೆಟ್ಟಲ್ಲೂ ಸಹ ಇದೇ ಥರ ಬರಬೇಕು ಅಂತಾನೆ ಮಾಡಿರೋದು. ಯಾಕಂದ್ರೆ ನಾನು ಇಷ್ಟು ವರ್ಷದ ಜರ್ನಿ ಮತ್ತೆ ನಂಗೆ ಅದು ರಿಪೀಟ್ ಆಗಕ್ಕೆ ಇಷ್ಟ ಇಲ್ಲ, ಮತ್ತೆ ಹಿಂದೆ ಹೋಗೋದು ನನಗೂ ಇಷ್ಟ ಇಲ್ಲ. ಇನ್ನೇನಿದ್ರು ಮುಂದೆ ಹೋಗ್ತಾ ಇರಬೇಕು, ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ತಾ ಇರಬೇಕು, ಜನಕ್ಕೆ ಇಷ್ಟ ಆಗೋ ಥರ ಸಿನಿಮಾಗಳು ಕೊಡ್ತಾ ಇರಬೇಕು. ಆ ಥರ ಪ್ಲಾನ್ ಮಾಡ್ಕೊಂಡೆ ಈ ಸಿನಿಮಾನ ನಾವು ಶೂಟ್ ಮಾಡಿದ್ದು. ಎಲ್ಲೂ ಸಹ ನಾವು ಬೇಜಾರಾಗೋದಾಗ್ಲಿ ಇಲ್ಲ ಸುಸ್ತಾಗೋದಾಗ್ಲಿ, ಫೈಟ್ಸ್ ಅಂತೂ ಮಾಸ್ಟರ್ಗಳು ನಮಗೆ ಡ್ಯಾನಿ ಮಾಸ್ಟರ್ ಮಾಡಿದ್ದಾರೆ, ಆಮೇಲೆ ವಿಕ್ರಮ್ ಮಾಸ್ಟರ್ ಮಾಡಿದ್ದಾರೆ, ಮಾಸ್ ಮಾಧವ್ರು ಮಾಡಿದ್ದಾರೆ, ಥ್ರಿಲ್ಲರ್ ಮಂಜು ಸರ್ ಮಾಡಿದ್ದಾರೆ, ಆಮೇಲೆ ನಮ್ಮ ಗೈಲ್ ಅಂತ ನಾವು ಅಂತೀವಿ ಅವ್ರನ್ನ, ಒಳ್ಳೆ ಕ್ರಿಕೆಟು ಆಡ್ತಾರೆ ಅವರು. ಸೊ ಅವರು ಮಾಡಿದ್ದಾರೆ. ಸೊ ಇಷ್ಟು ಜನ ಫೈಟ್ ಮಾಸ್ಟರ್ಸು ನಮಗೆ ಎಷ್ಟು ಚೆನ್ನಾಗಿ ಫೈಟ್ಸ್ಗಳನ್ನ ಕಂಪೋಸ್ ಮಾಡಿದ್ದಾರೆ ಅಂತಂದರೆ ವಿ ಆರ್ ಸೋ ಥ್ಯಾಂಕ್ಫುಲ್ ಟು ದೆಮ್. ನಾನಂತವ್ರು ಸಖತ್ತು ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ನಮ್ಮ ಕ್ಯಾಮ್ರಾಮನ್ ಎಸ್ಪೆಷಲಿ ಚಂದ್ರಶೇಖರ್ ಸರ್, ಮತ್ತು ಡೈಲಾಗ್ ರೈಟರ್ ವಿನಯ್ ಅಂತ, ಮತ್ತು ನಮ್ಮ ಪ್ರೊಡ್ಯೂಸರ್ ಇದಕ್ಕೆಲ್ಲ ಏನೇನು ಬೇಕು ಅದಕ್ಕೆಲ್ಲ ಪ್ರೊವೈಡ್ ಮಾಡಿದಾರಲ್ಲ. ಸೊ ಎಂಟೈರ್ ನನ್ನ ಕ್ರೂಗೆ, ಮತ್ತು ನನ್ನ ಜೊತೆ ನಾನು ಬೇರೆಯವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಪಿಕ್ಚರಲ್ಲಿ. ಸೊ ಅದೆಲ್ಲ ನನ್ನ ಕೋ ಸ್ಟಾರ್ಸ್ಗಳಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಒಂದು ಕ್ಯಾರೆಕ್ಟರ್ ಆ ಥರ ಹೈಲೈಟ್ ಆಗುತ್ತೆ ಅಂದರೆ ಕೋ ಸ್ಟಾರ್ಸ್ ಸಖತ್ ಇಂಪಾರ್ಟೆಂಟು. ಹೌದು, ಅವರು ನಿಮ್ಮನ್ನ ಹೈಲೈಟ್ ಆಗಿ ಮಾಡಿಸ್ಬೋದು, ಇಲ್ಲ ಅವ್ರ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಅಲ್ಲಿ ನಿಮ್ಮನ್ನ ಬೀಳಿಸ್ಲೂಬಹುದು. ಸೊ ಅಷ್ಟು ಚೆನ್ನಾಗಿ ಇದನ್ನ ಅವರು ಒಂಥರ ಎತ್ತಿ ಹಿಡಿದಿದ್ದಾರೆ ಈ ಕ್ಯಾರೆಕ್ಟರ್ನ. ಸೊ ಐ ಥ್ಯಾಂಕ್ ಎವ್ರಿ ಕೋ ಆರ್ಟಿಸ್ಟ್ ಹೂ ಹ್ಯಾಸ್ ವರ್ಕ್ಡ್ ಇನ್ ಅವರ್ ಮೂವಿ. ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಎಲ್ಲ ಟೆಕ್ನಿಷಿಯನ್ಸ್. ಒಂದು ಸಿನಿಮಾ ಅಂತ ಅಂದರೆ ಈ ಸಿನಿಮಾಗೆ ನೀವು ಸೇರ್ಪಡೆ ಆಗ್ತೀರಾ, ಏನಕ್ಕಂದರೆ ನಿಮ್ಮಿಂದ ಪ್ರಮೋಷನ್ ಆಗ್ತಾ ಇದೆ. ಸೊ ಪ್ರತಿಯೊಬ್ಬರೂ ತುಂಬ ಇಂಪಾರ್ಟೆಂಟ್ ನಮಗೆ. ಪ್ರತಿಯೊಬ್ಬರು ಸಪೋರ್ಟ್ ಇದ್ರೇ ಒಂದು ಒಳ್ಳೆ ಸಿನಿಮಾ ಆಗೋದು. ಮೇಕಪ್ ಮ್ಯಾನ್ ಎಲ್ಲರೂ ಸೇರ್ಕೊಂಡ್ಬಿಡ್ತಾರೆ, ಕಂಪ್ಲೀಟ್ ಟೀಮ್. ಮತ್ತು ಇವರೆಲ್ಲ ಸೇರಿ ಯಾರೋ ಒಬ್ಬನ ಹೈಲೈಟ್ ಮಾಡೋದು, ಆ ಚಿತ್ರಕಥೆನ ಹೈಲೈಟ್ ಮಾಡೋದು. ಈ ಒಂದು ಕಂಟೆಂಟ್ ತುಂಬ ಚೆನ್ನಾಗಿದೆ. ಈ ಸಬ್ಜೆಕ್ಟ್ ಪ್ರಭುತ್ವ ಅಂತ ಏನಿದೆ, ಪ್ರಭುತ್ವ ಅಂತ ಅಂದರೆ ಗೌರ್ಮೆಂಟ್ ಅಂತ, ಪ್ರಜಾಪ್ರಭುತ್ವ ಅಲ್ಲ, ಇದು ಗೌರ್ಮೆಂಟ್. ನಮ್ಮಿಂದ ಅವ್ರಿಗೆ ಓಟ್ ಹಾಕಕ್ಕೆ ಮಾತ್ರ ಇರೋದಷ್ಟೇ. ಅದಾದ್ಮೇಲೆ ಏನಾಗುತ್ತೆ ಅನ್ನೋದು ಈ ಫಿಲಮಲ್ಲಿ ನಾವು ಕಂಪ್ಲೀಟ್ ಆಗಿ ತೋರಿಸ್ತೀವಿ. ಅದ್ರ ಜೊತೆ ಒಬ್ಬ ಕನ್ನಡ ಚಿತ್ರಪ್ರೇಮಿಗೆ ಯಾವ ಥರ ಸಿನಿಮಾ ಇಷ್ಟ ಆಗುತ್ತೋ ಆ ಥರ ಇರೋ ಅಂಥ ಒಂದು ಸಿನಿಮಾ ಕಂಪ್ಲೀಟ್. ನಾನೊಬ್ಬ ಕನ್ನಡ ಚಿತ್ರಪ್ರೇಮಿ, ನನಗೆ ಆ್ಯಕ್ಷನ್ ಇರಬೇಕು, ಒಳ್ಳೆ ಲವ್ ಇರಬೇಕು, ಸೆಂಟಿಮೆಂಟ್ಸ್ ಇರಬೇಕು, ಎಮೋಷನ್ಸ್ ಇರಬೇಕು, ಈ ಥರ ಕಂಪ್ಲೀಷನ್ ಇದೆ ಈ ಒಂದು ಕಂಪ್ಲೀಟ್. ಈ ಎಲ್ಲ ಇದನ್ನು ಸಬ್ಜೆಕ್ಟ್ಸು ಸಹ ಇದರಲ್ಲಿ ಈ ಒಂದು ಸಿನಿಮಾದಲ್ಲಿ ಇದೆ. ಸೊ ಈ ಒಂದು ಕಂಪ್ಲೀಟ್ ಸಿನಿಮಾ ಇದೊಂದು ಕನ್ನಡ ಚಿತ್ರಪ್ರೇಮಿಗಳಿಗೆ ಇಷ್ಟ ಆಗೋ ಅಂಥ ಒಂದು ಸಿನಿಮಾ ಪ್ರಭುತ್ವ. ಯಾವುದೇ ಕಾರಣಕ್ಕೂ ಈ ಸಿನಿಮಾ ಮಿಸ್ ಮಾಡ್ಕೊಳ್ಳೋದು ಬೇಡ ಯಾರೂ. ನಾನು ಜನತೆಗೆ ಏನು ಕೇಳ್ಕೊತೀನಿ ಅಂದರೆ, ಈ ಥರ ಸಿನಿಮಾ ನಾನು ತುಂಬ ಇಷ್ಟಪಡೋ ಅಂಥ ಸಿನಿಮಾನೇ ಇದು. ಸೊ ಈ ಥರ ಸಿನಿಮಾಗಳು ಮತ್ತೆ ಬರ್ತವೇನೋ, ಆದರೆ ಈ ಸಿನಿಮಾ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಯಾಕಂದರೆ ಕನ್ನಡ ಇಂಡಸ್ಟ್ರಿಲಿರೋ ಆಲ್ಮೋಸ್ಟ್ ಒಂದು 50% ಜನ ಕಲಾವಿದರುಗಳು, ದೊಡ್ಡ ಕಲಾವಿದರುಗಳು, ದಿಗ್ಗಜರು ಕಲಾವಿದರುಗಳೆಲ್ಲ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಈ ಥರ ಒಂದು ಸ್ಟಾರ್ ಕ್ಯಾಸ್ಟ್ ಇರೋ ಸಿನಿಮಾಗಳು ನಾನೇ ನೋಡಿಲ್ಲ. ರೀಸೆಂಟ್ ಟೈಮ್ಸ್ ಅಲ್ಲ ಸರ್, ನಾನು ನೋಡೇ ಇಲ್ಲ. ಅಷ್ಟು ಜನ ಇದ್ದಾರೆ, ಒಂದು 70-80 ಜನ ಇದ್ದಾರೆ, ದೊಡ್ಡ ಆರ್ಟಿಸ್ಟ್ಗಳು. ಅದ್ರಲ್ಲಿ ಎಲ್ಲರೂ ಹಾಕಕ್ಕಾಗಿಲ್ಲ, ಎಲ್ಲ ಕಲಾವಿದರುಗಳು ಅದ್ರಲ್ಲಿ ಹಾಕಕ್ಕಾಗ್ಲಿಲ್ಲ. ಅಷ್ಟು ಜನ, ಇನ್ನೂ ಜಾಸ್ತಿ ಜನ ಇದ್ದಾರೆ. ಸೊ ಐ ಥ್ಯಾಂಕ್ ಮೈ ಪ್ರೊಡಕ್ಷನ್ ಟೀಮ್, ನಮ್ಮ ಶಿವಕುಮಾರ್ ಸರ್ ಮತ್ತೆ ರವಿರಾಜ್ ಅವರಿಬ್ಬರು ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಇಂಥ ಒಂದು ದೊಡ್ಡ ಕ್ಯಾನ್ವಾಸ್ ಇರೋವಂಥ ಸಿನಿಮಾಗೆ ನನ್ನನ್ನು ದೇ ಮೇಡ್ ಮಿ ಅ ಪಾರ್ಟ್ ಆಫ್ ದಟ್ ಅಂತ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಮತ್ತು ನಮ್ಮ ಎಂಟೈರ್ ಟೆಕ್ನಿಷಿಯನ್ಸ್ ಟೀಮು, ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನನ್ನ ಕೋ ಆರ್ಟಿಸ್ಟ್ಗಳು, ಅವ್ರಿಗೂ ನಾನು ತುಂಬ ಚಿರಋಣಿಯಾಗಿರ್ತೀನಿ.
ಸೊ ಯಾಕಂದ್ರೆ ಎಲ್ಲರೂ ಇವಾಗ್ಲೂ ಅಷ್ಟೇ ಪ್ರಮೋಷನ್ ಟೈಮಲ್ಲೂ ಅವರು ಎಷ್ಟು ಖುಷಿಯಿಂದ ಈ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಅವರು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದಾರೆ. ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ ನೋಡಿ, ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ ನೋಡಿ ಅಂತ. ಯಾಕಂದ್ರೆ ಎಲ್ಲರದು ಕ್ಯಾರೆಕ್ಟರ್ಗಳು ಅಷ್ಟು ತೂಕವಾಗಿದೆ ಈ ಸಿನಿಮಾದಲ್ಲಿ. ಸೊ ಇದೊಂದು ಒಳ್ಳೆ ಸಿನಿಮಾ ಅಂತೂ 100%. ಇಲ್ಲಾಂದ್ರೆ ನಾನು ನಿಮ್ ಜೊತೆ ಮಾತಾಡ್ತಿರ್ಲಿಲ್ಲ. ನಾನು ಬೇರೆ ಒಂದ್ 2-3 ಸಿನಿಮಾಗೆ ನಾನೇ ಬಂದು ಮಾತಾಡಕ್ಕೆ ಧೈರ್ಯ ಬರ್ತಿರ್ಲಿಲ್ಲ ಸರ್. ನಂಗೆ ಸುಳ್ಳು ಹೇಳಕ್ ಬರಲ್ಲ. ಸುಳ್ಳು ಹೇಳಕ್ ಬಂದ್ರೆ ತೊದಲ್ತೀನಿ ನಾನು. ನಿಜ ಹೇಳಿದ್ರೆ ಕರೆಕ್ಟಾಗಿ ಹೇಳ್ತೀನಿ, ಇಲ್ಲಾಂದ್ರೆ ತೊದಲು ಬಂದ್ಬಿಡುತ್ತೆ ನನಗೆ. ಸೊ ಈ ಸಿನಿಮಾ 100% ಎಲ್ಲರಿಗೂ ಇಷ್ಟ ಆಗಂತ ಸಿನಿಮಾ. ಫ್ಯಾಮಿಲಿ ಚಿಕ್ಕವರಿಂದ ಇದು ದೊಡ್ಡವರವರೆಗೂ ಎಲ್ಲರೂ ಕೂತು ನೋಡೋಂಥ ಒಂದು ಸಿನಿಮಾ ಇದು. ಎಸ್, ರಾಜಕೀಯ ಅಂದ್ರೆ ಪ್ರಭುತ್ವ ಅಂದ್ರೆ ರಾಜಕೀಯದ ಬಗ್ಗೆ ಇರುವಂತಹ ಸಿನಿಮಾ. ರಾಜಕೀಯ ಅಂದ ತಕ್ಷಣ ಉದ್ದುದ್ದ ಭಾಷಣಗಳು, ನಾವು ಪ್ರೀಚಿಯಾಗಿರುತ್ತೆ, ಬೋಧನೆಗಳ ತರ ಇರುತ್ತೆ ಅಂತಾರೆ. ಬಟ್ ಟ್ರೇಲರ್ ನೋಡಿದಾಗ ನನಗೆ ಪ್ರತಿಯೊಂದು ಡೈಲಾಗ್ ಕೂಡ ಒನ್ ಲೈನರ್ಸ್ ತರನೇ ಇತ್ತು. ಗಾಂಧಿ ನೋಟಿಗಿರುವಷ್ಟು ಬೆಲೆ ಗಾಂಧಿ ತತ್ವಕ್ಕಿಲ್ಲ ಅನ್ನುವಂತ ಒಂದು ಮಾತು, ಒಂದಿಷ್ಟು ಸಾರಾಂಶ ಇದೆ. ಹೌದು. ಸೊ ಈ ತರದ ಮಾತುಗಳು ಟ್ರೈಲರ್ ತುಂಬಾ ಇದಾವೆ. ಸೊ ಅವು ತುಂಬಾ ಹೈಲೈಟ್ ಆಗಿ ಕಾಣ್ತಾ ಇತ್ತು. ಸಿನಿಮಾದಲ್ಲಿ ಈ ತರದ ಅಂಶಗಳು ಇನ್ನೆಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು ನಾವು ಅಂತ? ಸರ್ ಆಕ್ಚುಲಿ ನಾವು ಟ್ರೈಲರ್ನೆಲ್ಲ ಕಟ್ ಮಾಡ್ಬೇಕಾದ್ರೆ ಒಟ್ಟಿಗೆ ಕೂತಿದ್ವಿ. ಯಾವ್ದನ್ನ ಟ್ರೈಲರ್ ಮಾಡ್ಬೇಕು ಅನ್ನೋದೇ ನಮ್ಗೆ ಕನ್ಫ್ಯೂಷನ್ ಇತ್ತು. ಅಂದ್ರೆ ಸಿನಿಮಾ ಫುಲ್ಲು ಅಷ್ಟು ಚೆನ್ನಾಗಿದೆ. ಡೈಲಾಗ್ಸ್ ಗಳಾಗ್ಲಿ, ಸೀಕ್ವೆನ್ಸಸ್ ಆಗ್ಲಿ, ವಿಜುವಲ್ ಟ್ರೀಟ್ ಆಗ್ಲಿ, ಮತ್ತೆ ಫೈಟಿಂಗ್ ಸೀಕ್ವೆನ್ಸ್, ಇದೆಲ್ಲ ಸಿನಿಮಾದಲ್ಲಿ ಫುಲ್ ಅದೇ ಇರೋದು. ನಮ್ದೇನು 2 ಅವರ್ ಸಿನಿಮಾ ಇದೆ, ಅದೆಲ್ಲ ಫುಲ್ ಅದೇ ತರನೇ. ಯಾವ್ದನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ, ಆಯ್ತು ಇದನ್ನ ಹಾಕ್ಬಿಡಿ, ಹೋಗ್ಲಿ ಇದನ್ನ ಹಾಕ್ಲಿ, ಸಿನಿಮಾದಲ್ಲಿ ನೋಡ್ಕೊಳ್ಳಿ, ಇದನ್ನ ಹಾಕಿ ಸಾಕು ಅನ್ನೋ ತರ ನಾವು ಕಾಂಪ್ರಮೈಸ್ ಆಗಿದ್ದು ಟ್ರೈಲರ್ ಅಲ್ಲಿ. ಯಾಕಂದ್ರೆ ಒಂದೊಂದು ಸಿನಿಮಾದಲ್ಲಿ ಈ ಟ್ರೈಲರ್ ಅಲ್ಲಿ ಏನಿರುತ್ತೆ ಅಷ್ಟೇ. ಹೌದು, ನನ್ನ ಸಿನಿಮಾದಲ್ಲೇ ಆಗಿತ್ತು ಆ ತರ ಅಷ್ಟೇ, ಅದನ್ನ ಬಿಟ್ಟರೆ ಏನು ಎಕ್ಸ್ಟ್ರಾ ಇರಲ್ಲ. ಬಟ್ ಇದರಲ್ಲಿ ಅಷ್ಟು ಅಂಶಗಳಿದೆ, ಅಷ್ಟು ಒಂದು ಒಳ್ಳೆ ಡೈಲಾಗ್ಸ್ಗಳಿದೆ. ಡೈಲಾಗ್ ರೈಟರ್ ವಿನಯ್ ಅಂತ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಡೈಲಾಗ್ಸು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್. ನಾನು ಒಬ್ಬನಿಗೆ ಅಲ್ಲ, ಸಿನಿಮಾದಲ್ಲಿ ಬರೋಂಥ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಆ ಒಂದು ತೂಕ, ಅವ್ರಿಗೊಂದಿರೋ ಡೈಲಾಗ್ಸ್ಗಳಿಗಿರೋ ತೂಕ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ ಪ್ರತಿಯೊಬ್ಬರಿಗೂ. ಸೊ ಕಂಪ್ಲೀಟ್ ಸಿನಿಮಾನೇ ಒಂದು ಹಬ್ಬ ಅನ್ಸುತ್ತೆ ಸಿನಿಮಾ ನೋಡ್ಬೇಕಾದ್ರೆ. ಫಸ್ಟ್ ಇಂದ ಲಾಸ್ಟ್ ವರೆಗೂ ಹೆಂಗ್ ಸ್ಟಾರ್ಟ್ ಆಗುತ್ತೆ, ಹೆಂಗ್ ಮುಗಿಯುತ್ತೆ ಅನ್ನೋದು ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ಫುಲ್ ಫಾಸ್ಟ್ ಸ್ಕ್ರೀನ್ ಪ್ಲೇ ಇರುತ್ತೆ, ಸಖತ್ತಾಗಿದೆ. ಏನಕ್ಕೆ ಫಾಸ್ಟ್ ಸ್ಕ್ರೀನ್ ಪ್ಲೇ ಇದೆ ಅಂತಂದ್ರೆ, ಕಂಟೆಂಟ್ ತುಂಬಾ ಜಾಸ್ತಿ ಹೇಳಿದೀವಿ, ಬಟ್ ಏನಕ್ಕೆ ಫಾಸ್ಟ್ ಸ್ಕ್ರೀನ್ ಪ್ಲೇ ಇದೆ ಅಂತಂದ್ರೆ, ಇದ್ರಲ್ಲಿ ಟೆಕ್ನಿಕಲಿ ಇವಾಗ ಇವರು ಒಂದೇ ಕಡೆ ನಿಂತ್ಕೊಂಡು ಶೂಟ್ ಮಾಡ್ತಾ ಇಲ್ಲ, ಮೂವ್ಮೆಂಟ್ ಮಾಡ್ತಾ ಇದಾರಲ್ವಾ. ಇವಾಗ ಒಂದ್ ಕಡೆ ನಿಂತಿದ್ದಾರೆ, ಆತರ ಸ್ಟಾಗ್ನೆಂಟ್ ಶಾರ್ಟ್ಸ್ ಇಲ್ಲ ನಮ್ದ್ರಲ್ಲಿ. ಪ್ರತಿ ಒಂದು ಶಾರ್ಟ್ ಮೂವ್ಮೆಂಟೇ, ಕ್ಲೋಸ್ ಅಪ್ ಮೂವ್ಮೆಂಟೇ, ಲಾಂಗ್ ಶಾರ್ಟ್ಸ್ ಮೂವ್ಮೆಂಟೇ, ಪ್ರತಿ ಒಂದು ಶಾರ್ಟ್ಸ್ ಮೂವ್ಮೆಂಟ್. ಆತರ ಟೆಕ್ನಿಕಲಿ ಸ್ವಲ್ಪ ಬೇರೆ ತರ, ಸ್ವಲ್ಪ ಫಾಸ್ಟ್ ಪೇಸ್ ಜಾಸ್ತಿ ಮಾಡಕ್ಕೋಸ್ಕರ ಸಿನಿಮಾದು ಮಾಡಿದ್ದಾರೆ. ಸೊ ಇಟ್ ಹ್ಯಾಸ್ ವರ್ಕ್ಡ್ ಸೂಪರ್. ಸರ್, ಈಗ ನಾರ್ಮಲ್ ಆಗಿ ಒಂದು ಕಾಲೇಜ್ ಹುಡುಗನ ಪಾತ್ರ ಅಥವಾ ಲವರ್ ಬಾಯ್ ಪಾತ್ರ ಮಾಡೋದು ಎಲ್ಲರೂ ಮಾಡ್ತಾರೆ. ಬಟ್ ಈ ತರ ಅಂದ್ರೆ ಪ್ರಭುತ್ವ, ಒಂದು ರಾಜಕೀಯ ವ್ಯಕ್ತಿ, ಅವ್ರು ಅಲ್ಲಿ ನಡೆಯುವಂತ ಏನೆಲ್ಲ ಎಲಿಮೆಂಟ್ಸ್ ಇರುತ್ತೆ, ಅದನ್ನ ತಗೊಂಡು ನೀವು ಕೂಡ ಒಂದು ರಾಜಕೀಯಕ್ಕೆ ಬರುವಂತ ಪಾತ್ರ ಅನ್ಸುತ್ತಿದ್ ನೋಡ್ತಾ ಇದ್ರೆ, ಇದು ಎಲ್ಲೂ ಲಾರ್ಜರ್ ದ್ಯಾನ್ ಲೈಫ್ ಕ್ಯಾರೆಕ್ಟರ್ ಅಂತ ಅನಿಸ್ತಾ ನಿಮ್ಗೆ ಮಾಡ್ಬೇಕಾದ್ರೆ? ಲಾರ್ಜರ್ ದೆನ್ ಲೈಫ್ ಕ್ಯಾರೆಕ್ಟರ್ ನನಗಿರ್ಬೋದು, ನಿಮ್ಗಿರ್ಬೋದು. ಆದ್ರೆ ಈ ತರ ಹುಡುಗರುಗಳು ಇದಾರೆ, ದೇ ಆರ್ ಡೂಯಿಂಗ್ ದರ್ ಬೆಸ್ಟ್. ಲಾರ್ಜರ್ ದೆನ್ ಲೈಫ್ ಅವರು ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಹೇಳೋಂಥ ಒಂದು ಕಥೆ ಇದು, ಅವರೆಲ್ಲರೂ ನೋಡ್ಬೇಕಾಗಿರೋಂಥ ಒಂದು ಕಥೆ ಇದು. ಇದರಲ್ಲಿ ರೈತರ ಬಗ್ಗೆ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಇರ್ಬೋದು, ರಾಜಕೀಯದ ಬಗ್ಗೆ ಇರ್ಬೋದು, ನಮ್ಮಂತ ಸಾಮಾನ್ಯ ಜನರ ಬಗ್ಗೆ ಇರ್ಬೋದು, ಅವ್ರ ಜೀವನಗಳ ಬಗ್ಗೆ ಇರ್ಬೋದು, ಮತ್ತೆ ಇಲ್ಲಿ ನಡೀತಿರೋ ಭ್ರಷ್ಟಾಚಾರ, ಇಲ್ಲಿ ನಡೀತಿರೋ ಅವ್ಯವಸ್ಥೆಗಳೇನೇನಿದೆ, ಇದೆಲ್ಲ ಹೆಂಗ್ ಸರಿಯಾಗುತ್ತೆ, ಇಲ್ಲ ಸರಿ ಆಗುತ್ತಾ ಇಲ್ಲ ಸರಿ ಆಗಲ್ವಾ, ಯಾರ ಕಡೆಯಿಂದ ಆದ್ರೆ ಆಗ್ಬೇಕು, ಇಲ್ಲಾಂದ್ರೆ ಏನ್ ಮಾಡ್ಬೇಕು ಅನ್ನೋದಿದೆಯಲ್ಲ, ಇದು ಕಂಪ್ಲೀಟ್ ಒಂದು ಈ ಒಂದು ಸಿನಿಮಾದಲ್ಲಿ ಇದು ಕಂಪ್ಲೀಟ್ ಒಂದು ತೋರಿಸ್ತೀವಿ ಇದ್ರಲ್ಲಿ ನಾವು. ಇಷ್ಟು ಪ್ರಶ್ನೆಗಳಿಗೆ ಆನ್ಸರ್ಗಳು ಕೇಳಿದ್ರೇನೆ ಒಂದು ಎಂಟರ್ಟೈನ್ಮೆಂಟ್ ಅನಿಸ್ತಾ ಇದೆ. ಇನ್ನು ವಿಜುವಲಿ ಅದನ್ನೆಲ್ಲ ನೋಡಿದಾಗ ಎಷ್ಟು ಚೆನ್ನಾಗಿ ಕಾಣ್ಬೋದು ಅಂತ ನಮಗೊಂದು ಕುತೂಹಲ ಇದೆ. ಬಟ್ ಅದ್ರ ಜೊತೆ ನೀವು ಹೇಳಿದಾಗ ಆಕ್ಷನ್ ಎಪಿಸೋಡ್ಸ್, ಟ್ರೇಲರ್ ಅಲ್ಲೂ ಕೂಡ ನಾರ್ಮಲ್ ಆಗಿ ಹೇಳ್ತಾರಲ್ವಾ, ತೆಲುಗುನಲ್ಲಿ ಮಾಸ್ ಸಿನಿಮಾ ಬರುತ್ತೆ ಅಂತ, ಮಾಸ್ ಅಂತ ಹೇಳ್ತಾರೆ. ತೆಲುಗುನಲ್ಲಿ ಪಕ್ಕಾ ಕಮರ್ಷಿಯಲ್ ಸಿನಿಮಾಗಳು ಜಾಸ್ತಿ ಒತ್ತು ಕೊಡ್ತಾರೆ ಅಂತ. ಸೊ ಇದು ಪಕ್ಕ ನಂಗೆ ಹಂಗೆ ಅನಿಸ್ತು. ಒಂದು ಸ್ಟಾರ್ ತೆಲುಗುನಲ್ಲಿ ಮಾಡ್ತಿರ್ತಾರಲ್ವಾ, ಆ ಥರದ ರೇರ್ ಸಿನಿಮಾ ನಮ್ಮಲ್ಲಿ ಬಂದಿದೆ ಸರ್. ಆಕ್ಚುಲಿ ನಾವು ಮಾಸೆ, ಹೌದು ಸರ್, ನಮಗ್ ಸಿಗ್ತಾ ಇದ್ದು ಕ್ಯಾರೆಕ್ಟರ್ಗಳು ಕ್ಲಾಸ್ ಆಗಿ ಕ್ಯೂಟ್ ಆಗಿ ಕಾಲೇಜ್ಗೆ ಹೋಗು ಲವರ್ ಬಾಯ್ ಚಾಕ್ಲೇಟ್ ಬಾಯ್ ತರ ಆಡುವಂತ ಇರ್ತಿತ್ತು ಅಷ್ಟೇ. ಬಿಟ್ರೆ ನಾವೆಲ್ಲ ಮಾಸೆ, ಇಲ್ಲೇ ಲೋಕಲ್ ಅಲ್ಲಿ ಬೆಳೆದಿರ್ತೀವಿ, ಇಲ್ಲೇ ಓಡಾಡ್ಕೊಂಡಿರ್ತೀವಿ. ಈ ಸಿನಿಮಾದಲ್ಲಿ ಆ ಒಂದು ಇವಾಗ ಏನು ಅಂದ್ರೆ ನಮ್ಮಲ್ಲಿ ಏನ್ ಕಡಿಮೆ, ನಮ್ಮಲ್ಲಿ ಏನ್ ಇರಲ್ವೋ ಅದನ್ನೂ ಇದೆ ಅನ್ನೋ ತರ ತೋರ್ಸೋ ತರ ಆಕ್ಚುಲಿ ಸಿನಿಮಾ. ಹೌದೌದು, ಇರ್ಬೇಕಾದ್ರೆ ತೋರ್ಸ್ಲಿ, ಹೌದು, ನಾವು ಅದನ್ನ ಕೊಡಕ್ ರೆಡಿ ಇದೀವಿ. ಫಾರ್ ಎಕ್ಸಾಂಪಲ್, ಹೌದಪ್ಪ 50 kg ಎತ್ತಕ್ಕಾಗಲ್ಲ, ನಾನು 100 kg ಎತ್ತ ಕೆಪಾಸಿಟಿ ಇದೆ. ಸಿನಿಮಾದಲ್ಲಿ 500 kg ಎತ್ತ ತರ ತೋರಿಸ್ತಾರೆ ಅಲ್ವಾ? 100 kg ಎತ್ತ ತರನೇ ತೋರಿಸ್ಲಿ, ಅದನ್ನ 10 kg ಎತ್ತ ತರ ಯಾಕೆ ತೋರಿಸ್ಬೇಕು? ನಾನು ಹೇಳ್ತಿರೋದು, ನಿಮ್ಮ ಕೆಪಬಿಲಿಟಿನ ಬಿಟ್ಟು
ಅದಕ್ಕಿಂತ ಜಾಸ್ತಿ ಏನ್ ನಮ್ಮ ಕೈಯಲ್ಲಿ ಮಾಡಕ್ ಆಗ್ದಲೇ ಇರೋದನ್ನ ಮಾಡ್ಸೋದು ನಾವೊಂದು ಮಾಸ್ಟರ್ಗಳು ಕರ್ತವ್ಯ. ಡ್ಯಾನ್ಸ್ ಮಾಸ್ಟರ್ ಆಗಿರ್ಲಿ, ಫೈಟ್ ಮಾಸ್ಟರ್ ಆಗಲಿ, ಅದನ್ನ ನಮ್ಮ ಫೈಟ್ ಮಾಸ್ಟರ್ಸ್ಗಳು ಮಾಡಿಸಿದ್ದಾರೆ. ಹೌದು, ಸಖತ್ ಎಕ್ಸ್ಟ್ರಾರ್ಡಿನರಿ ಫೈಟ್ ಶಾಟ್ಸ್ಗಳು. ಇನ್ನೊಬ್ರು ಗೇಲ್ ಅಂತ ಹೇಳದ್ನಲ್ಲ, ಅವ್ರ ಹೆಸರು ವಿನೋದ್ ಅಂತ, ಅವರು ಅಷ್ಟೇ ನಂಗೆ ಒಳ್ಳೆ ಫ್ರೆಂಡು. ಇವ್ರು ಎಲ್ಲಾ ಮಾಸ್ಟರ್ಗಳು ಏನ್ ಚೆನ್ನಾಗಿ ಮಾಡ್ಸಿದ್ದಾರೆ ಅಂದ್ರೆ ಒಬ್ರಿಗಿಂತ ಒಬ್ರು ಎಲ್ಲ ಅಂತ ಆಟಕ್ಕೆ ಬಿದ್ಬಿಟ್ಟು ಮಾಡ್ಬಿಟ್ರು. ಎಸ್. ಸೊ ಈ ಸಿನಿಮಾ ನಂತರ ಚೇತನ್ ಚಂದ್ರ ಅವರು ಒಬ್ಬ ಪಕ್ಕ ಆಕ್ಷನ್ ಮಾಸ್ ಹೀರೋ ಆಗಿ ಕನ್ವರ್ಟ್ ಆಗ್ತಾರ ಅಂತ ಸರ್. ನಾನು ಪಕ್ಕ ಆಕ್ಷನ್ ಆಗ್ಲೇ ತುಂಬಾ ಸಿನಿಮಾಗಳಲ್ಲಿ ಮಾಡಿದ್ದೀರಾ. ಪಕ್ಕ ಆಕ್ಷನ್ ಆತರ ಕನ್ವರ್ಷನ್ ಆತರ ಬೇಡ ನನ್ಗೆ ಒಂದು ಒಳ್ಳೆ ಸಬ್ಜೆಕ್ಟ್ಗೆ ನನಗೆ ಇಷ್ಟ ಆಗಂತ ಒಬ್ರು ಡೈರೆಕ್ಟರ್ಗಳ ಜೊತೆ ನಾನು ವರ್ಕ್ ಮಾಡ್ಬೇಕು ಅನ್ನೋದು ಭಾರಿ ಆಸೆ ಇದೆ. ಇವಾಗ ನೆಕ್ಸ್ಟ್ ಸಿದ್ಧಾರ್ಥ್ ಬೋನಪಾಟೆ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಈ ಗೆಟಪ್ ಇದೇನು ನೋಡ್ತಾ ಇದ್ದೀರಾ ಇವಾಗ, ಇದೇನು ಇಲ್ಲ ಆಕ್ಚುಲಿ, ಇದಕ್ಕಿಂತ ಅದ್ಭುತವಾಗಿ ತೆಗಿತಾ ಇದ್ದಾರೆ, ಪಿಕ್ಚರೈಸೇಷನ್ ಮಾಡ್ತಾ ಇದ್ದಾರೆ. ಮಾರುತಿ ಅಂತ ಡೈರೆಕ್ಟ್ರು, ಅವ್ರದ್ದು ಅಷ್ಟೇ ಬ್ಯೂಟಿಫುಲ್ ಟೀಮು, ಅದು ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಆಗಿ ಮಾಡ್ತಾ ಇದ್ದಾರೆ. ಇನ್ಮೇಲೆ ಏನೇ ಮಾಡಿದ್ರು ಒಂದೊಂದು ಸ್ಟೆಪ್ ಮೇಲೆ ಹೋಗ್ಬೇಕು ಅಂತ ಪ್ರಯತ್ನ ಪಡ್ತೀನೋ ಬಿಟ್ರೆ ಮತ್ತೆ ನಾನು ಹಿಂದೆ ತಿರುಗಿ ನೋಡಕ್ ಇಷ್ಟ ಇಲ್ಲ ಸರ್. ಯಾವ್ದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡಲ್ಲ, ನೋಡಬಾರ್ದು. ನಂಗೆ ಟೈಮು ಇಲ್ಲ ಹಿಂದೆ ತಿರುಗಿ ನೋಡಕ್ಕೆ. ಮತ್ತೆ ಹಿಂದೆ ನಾನು ಏನ್ ಮಾಡ್ಕೊಂಬಂದ್ವಿ ಅದನ್ನ ನೆನೆಸ್ಕೊಂಡು ಅದನ್ನ ತಿರುಗಿ ನೋಡ್ಕೊಂಡು ಆ ಥರದ್ಕೆಲ್ಲ ಟೈಮ್ ಇಲ್ಲ. ಟೈಮ್ ವೇಸ್ಟ್ ಮಾಡಬಾರ್ದು. ನಾವೀಗ ಏನಿದ್ರು ಮುಂದೆ ಹೋಗ್ತಾ ಇರೋಣ, ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ತಾ ಇರೋಣ. ನೀವು ಹೇಳ್ತಿದ್ರೆ ಒಂದು ನೆನಪಾಯ್ತು ಅಂದ್ರೆ, ಮೇ ಬಿ ಹೇಳ್ತಾರಲ್ವ ಸಹವಾಸ ದೋಷ ಅಂತ, ಫ್ರೆಂಡ್ಸ್ ಹೆಂಗಿರ್ತಾರೆ ನಾವು ಹಂಗಿರ್ತೀವಿ ಅಂತ. ನೀವು ಯಶ್ ಅವರು ಒಳ್ಳೆ ಫ್ರೆಂಡ್ಸ್, ಅವ್ರು ಇದೇ ತರದ ಮಾತುಗಳು ಹೇಳ್ತಿರ್ತಾರೆ. ನೀವು ಹೇಳ್ತಿರ್ಬೇಕಾದ್ರೆ ಅದೇ ರಿಪ್ಲಿಕೇಟ್ ಆಗ್ತಾ ಇತ್ತು, ಅವ್ರವ್ರ ಥರನೇ ಇದಾರಲ್ವಾ ಅಂತ. ಥ್ಯಾಂಕ್ ಯು. ಯಾಕಂದ್ರೆ ವರ್ಕ್ ಮಾಡಿದೀವಿ, ರಾಜಧಾನಿಯಲ್ಲಿ ವರ್ಕ್ ಮಾಡಿದೀವಿ, ಮತ್ತೆ ಒಟ್ಟಿಗೆ ವರ್ಕೌಟ್ ಸಹ ಮಾಡ್ತಿದ್ವಿ ಜಿಮ್ಮಲ್ಲ. ಸೊ ಇಟ್ಸ್ ಎ ವೆರಿ ಗುಡ್ ಫ್ರೆಂಡ್. ಹಿ ಹ್ಯಾಸ್ ಡನ್ ಅ ವಂಡರ್ಫುಲ್ ಜಾಬ್. ಆಲ್ ದ ಬೆಸ್ಟ್ ಟು ಹಿಮ್. ನಮ್ ಕರ್ತವ್ಯ ನಾವೇನಿದೆ ನಾವು ಮಾಡೋಣ ಸರ್. ಚೆನ್ನಾಗಿ ಮಾಡ್ತಾ ಇದಾರೆ. ನಮ್ದೇನಿದೆ ನಮ್ಮ ಪ್ರಯತ್ನ. ಸೊ ಫ್ರೆಂಡ್ಸ್ ಒಂದೇ ದಾರಿಲಿ ಹೋಗ್ತಿರೋ ತರ ಇದೆ ಅನ್ಸುತ್ತೆ ಸರ್. ಒಬ್ಬೊಬ್ರಿಗೆ ಒಂದೊಂದ್ ತರ ಎಕ್ಸ್ಪೀರಿಯನ್ಸ್ ಇರುತ್ತೆ ಜೀವನದಲ್ಲಿ. ನಿಮ್ಗೊಂದು ಎಕ್ಸ್ಪೀರಿಯನ್ಸಸ್ ಇರುತ್ತೆ, ನನಗೊಂದು ಎಕ್ಸ್ಪೀರಿಯನ್ಸಸ್ ಇರುತ್ತೆ. ಅದರಲ್ಲಿ ಕಹಿ ಆಗಿರೋ ಎಕ್ಸ್ಪೀರಿಯನ್ಸಸ್ ಇರುತ್ತೆ, ಸಿಹಿ ಆಗಿರೋ ಎಕ್ಸ್ಪೀರಿಯನ್ಸಸ್ ಇರುತ್ತೆ. ಸೊ ಆ ತರ ಎಕ್ಸ್ಪೀರಿಯನ್ಸಸ್ಗಳು ಇಟ್ಕೊಂಡೆ ನಾವು ಮುಂದಕ್ಕೆ ಹೋಗೋದು. ಆ ಎಕ್ಸ್ಪೀರಿಯನ್ಸಸ್ಗಳು ನಮಗೆ ತುಂಬಾ ಪಾಠ ಕಲಿಸಿರುತ್ತೆ. ಇವಾಗ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೀನ, ಇದು ಮುಗಿದ್ಮೇಲೂ ನೀವೇನೋ ಹೇಳೋದು ನನ್ಗೊಂದು ಪಾಠ ಕಲಿಸುತ್ತೆ. ಎಲ್ಲರಿಂದನೂ ಕಲಿತಾ ಇರ್ತೀವಿ ನಾವು, ಪ್ರತಿದಿನ ಅಪ್ಡೇಟ್ ಆಗ್ತಾ ಇರೋಣ. ಮತ್ತೆ ನಾವು ಹಿಂದಕ್ಕೆ ಹೋಗೋದು ಬೇಡ ಅಂತ. ಸೂಪರ್ ಸರ್. ಟ್ರೇಲರ್ ನ ಶಿವಣ್ಣ ಅವ್ರು ನೋಡಿದ್ರು, ಭೈರತರಣಗಳು ಮುಗಿದ ನಂತರ ಸರ್. ದೊಡ್ಡ ಮನಸ್ಸಿನ ದೊಡ್ಡ ವ್ಯಕ್ತಿ, ದೊಡ್ಡ ಮನೆಯವರು. ನನಗೆ ನಿಜವಾಗ್ಲೂ ಎಷ್ಟು ಖುಷಿ ಆಯ್ತು ಅಂತಂದ್ರೆ, ಶಿವಣ್ಣ ಅವ್ರನ್ನ ನಾವು ಚಿಕ್ಕ ಹುಡುಗ, ನಮ್ಮ ತಾಯಿ ವಯಸ್ಸು ಸರ್ ಅವ್ರಿಗೆ. ನಮ್ಮಮ್ಮ ಹೇಳ್ತಿರ್ತಾರ, ನೋಡು ನನ್ನ ವಯಸ್ಸು, ನನಗೆ ಎದ್ದುಳಕ್ಕಾಗಲ್ಲ, ಕುತ್ಕೊಳಕ್ಕಾಗಲ್ಲ, ಅವ್ರು ಇನ್ನೂ ಏನು ಎನರ್ಜೆಟಿಕ್ ಡ್ಯಾನ್ಸ್ ಮಾಡ್ತಾರೆ ಅಂತ. ಅವ್ರ ತರ ಎನರ್ಜಿ ನಮ್ಗೆ ಬಂದ್ಬಿಟ್ಟು ಚೂರು ಅಟ್ಲೀಸ್ಟ್ ಒಂದು 10% ಬರಲಿ ಅಂತ ನಾನು ದೇವ್ರನ್ನ ಬೇಡ್ಕೊಂತೀನಿ. ಸೊ ಸಚ್ ಅ ಹಂಬಲ್ ಪರ್ಸನ್, ಸಚ್ ಅ ಡೌನ್ ಟು ಅರ್ತ್ ಪರ್ಸನ್. ಸೊ ತುಂಬಾ ಖುಷಿ ಆಯ್ತು ನನಗೆ ಅವ್ರನ್ನ ಮೀಟ್ ಮಾಡಿ. ನಂದು ಸಂಯುಕ್ತ 2 ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದಕ್ಕೆ ಶಿವಣ್ಣ ಅವರು ಹಾಡು ಹೇಳಿದ್ರು. ಸೊ ಇವಾಗ ಮತ್ತೆ ಮೀಟ್ ಮಾಡಿದಾಗ ಅವರು ತುಂಬಾ ಚೆನ್ನಾಗಿದೆ ಟ್ರೈಲರ್, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ನಾನು ಸಿನಿಮಾನ ರಿಲೀಸ್ ಆಗಿದ್ದು ಒಂದು 2 days ಅಲ್ಲಿ ನಾನು ಸಿನಿಮಾ ನೋಡ್ತೀನಿ ಬಿಫೋರ್ ಮೈ ಟ್ರೀಟ್ಮೆಂಟ್ ಅಂತಾನು ಹೇಳಿದ್ರು. ಸೊ ಈ ವಿಲ್ ಡೆಫಿನೆಟ್ಲಿ ವಾಚ್ ದ ಮೂವಿ. ಸೊ ಅವ್ರ ಆಶೀರ್ವಾದ, ದೊಡ್ಡವ್ರ ಆಶೀರ್ವಾದ ಇರಬೇಕು. ಯಾಕಂದ್ರೆ ಈ ತರ ನಮ್ಮಂತ ಬಡ್ಡಿಂಗ್ ಆರ್ಟಿಸ್ಟ್ಗಳೇ ನಾವು, ವಿ ಆರ್ ಆಲ್ ಇವಾಗ ನಾವು ಬೆಳೀತಾ ಇದೀವಿ. ನಮಗೆ ಅಂತವರು ಈ ತರ ಬಂದು ಚೆನ್ನಾಗಿ ಮಾಡಿ ನಾನು ಇದೀನಿ ನಿಮ್ ಜೊತೆಲಿ ಅಂದಾಗ ಆ ಶಕ್ತಿನೇ ಬೇರೆ, ಆ ಧೈರ್ಯನೇ ಬೇರೆ, ಆ ಒಂದು ಕಾನ್ಫಿಡೆನ್ಸೇ ಬೇರೆ ಆಗುತ್ತೆ. ಸೊ ಶಿವಣ್ಣ ಅವ್ರಿಗೆ ನಾನು ಚಿರಋಣಿಯಾಗಿರ್ತೀನಿ ಯಾವಾಗ್ಲೂ. ಎಸ್. ಈ ರಾಜಕೀಯ ಅದ್ರ ಬಗ್ಗೆ ಸಿನಿಮಾ ಇದೆ. ಈಗ ರಿಯಾಲಿಟಿನಲ್ಲಿರುವಂತಹ ರಾಜಕೀಯಕ್ಕೂ ಸಿನಿಮಾದಲ್ಲಿರುವಂತಹ ರಾಜಕೀಯಕ್ಕೂ ಏನೆಲ್ಲ ಬದಲಾವಣೆ ಇದೆ ಅಂತ ನಿಮ್ಮ ಸಿನಿಮಾದಲ್ಲಿ? ಜರಾಸಂಧ, ಕೀಚಕ, ಆಮೇಲೆ ಯಮಧರ್ಮರಾಯ. ಸೊ ಈ ತರನು ತೋರಿಸಿದೀವಿ. ಇದರಲ್ಲಿ ಒಳ್ಳೆಯವ್ರನ್ನೂ ಸಹ ತೋರಿಸಿದೀವಿ. ರಾಜ್ಯದ ಜನತೆನ ಯಾವ ರೀತಿ ಉದ್ಧಾರ ಮಾಡ್ತಾರೆ ಅನ್ನೋದನ್ನು ತೋರಿಸಿದೀವಿ. ಈ ತರ ಇರೋದನ್ನು ತೋರಿಸಿದೀವಿ. ಇದು ನಮ್ಮ ಇಲ್ಲಿ ನಾವು ನೋಡ್ತಾ ಇರೋದ್ರಲ್ಲಿ ಇವಾಗ ಟಿವಿ ಹಾಕಿದ್ರೆ ಅದೇ ತಾನೇ ಬರೋದು ಆಲ್ಮೋಸ್ಟ್ ಎಲ್ಲ. ಸೊ ಒಳ್ಳೆಯವರು ಇದಾರೆ, ಈ ತರದವರು ಇದಾರೆ. ಆಕ್ಚುಲಿ ವೋಟ್ ಹಾಕೋರು ನಾವು ಫಸ್ಟ್ ನಾವು ಕರೆಕ್ಟ್ ಆಗಿರೋ ನೋಡ್ಬಿಟ್ಟು ವೋಟ್ ಹಾಕ್ಬೇಕು. ನಮ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರ್ಬೇಕು. ಅದ್ರ ಬಗ್ಗೆ ಬರೀ ವೋಟಿಂಗ್ ರೈಟ್ಸ್ ಇದೆ ಅಂತ ಹೋಗ್ಬಿಟ್ಟು ವೋಟ್ ಹಾಕ್ಬಿಡೋದಲ್ಲ ನಾವು. ಯಾಕಂದ್ರೆ ಕಂಪ್ಲೀಟ್ ನಮ್ಮ ರೋಡ್ ಕಿತ್ತೋಗಿದ್ರು ಇಲ್ಲ ದೊಡ್ಡದೇನೋ ಒಂದು ಇದಾಗ ಹಾಳಾಗಿದ್ರು ಸಹ ಅಂದ್ರೆ ಏನೋ ಒಂದು ಇದು. ಸೊ ಅದಕ್ಕೆಲ್ಲ ನಾವು ಏನ್ ವೋಟ್ ಹಾಕ್ತಿದೀವಿ ಅವ್ರುಗಳೇ ನೋಡ್ಕೊಳ್ಳೋದು. ನಾವು ಅದನ್ನ ಬಿಟ್ಬಿಟ್ಟು ನಾವು ಬರೀ ವೋಟ್ ಹಾಕಿದೀವಿ ಅಂತ ಆರಾಮ ನಮ್ಮ ಪಡೆಗೆ ನಾವು, ಇಲ್ಲ ಕೆಲವ್ರು ವೋಟೇ ಹಾಕಲ್ಲ. ಬಿಡ ಎಲೆಕ್ಷನ್ ಆರಾಮಾಗಿ ಟ್ರಿಪ್ಗೆ ಹೋಗ್ಬಿಡ್ರು ಅಂತ ಟ್ರಿಪ್ಗೆ ಹೋಗ್ಬಿಡ್ತಾರೆ. ಟೈಮಲ್ಲಿ ರಜಾ ಇರುತ್ತಲ್ಲ, ವೋಟ್ ಕೊಡ್ತಾರೆ ಟ್ರಿಪ್ಗೆ. ಸೊ ಈ ಸಿನಿಮಾದಲ್ಲಿ ವೋಟಿಂಗ್ ರೈಟ್ಸ್ ಇರೋ ಅಂತ ವ್ಯಕ್ತಿ ಯಾವ ರೀತಿ ಕರೆಕ್ಟಾಗಿ ಯೋಚನೆ ಮಾಡ್ಬಿಟ್ಟು ವೋಟ್ ಹಾಕ್ಬೇಕು ಅನ್ನೋದಕ್ಕೆ ಈ ಒಂದು 2 hour ಸಿನಿಮಾ ಹೇಳ್ತೀವಿ ನಾವು ಕಥೆನ. ಇದು 30 years ಒಂದು ಟೈಮ್ ಲ್ಯಾಪ್ಸ್ನ ತೋರಿಸ್ಕೊಂಡು ಹೋಗುತ್ತೆ, ಬರೀ ಒಂದು ವೋಟ್ ಹಾಕೋಕ್ಕೋಸ್ಕರ.
ಓಕೆ ಓಕೆ ಸರ್, ಹಂಗೆ ನಾಜರ್ ಅವ್ರು ಇದ್ದಾರೆ, ತುಂಬಾ ದೊಡ್ಡ ತಾರಾಗಳಿದ್ದಾರೆ. ಹೌದೌದು, ಅವರು ಕನ್ನಡಕ್ಕೆ ಬಂದು ಸಿನಿಮಾ ಮಾಡಿದ್ದಾರೆ. ಅವ್ರ ಪಾತ್ರ ಕೂಡ ತುಂಬಾ ಸ್ಟ್ರಾಂಗ್ ಅಂತ ಕಾಣಿಸ್ತಿದೆ. ತುಂಬಾ ಸ್ಟ್ರಾಂಗ್ ಆಗಿದೆ. ಹೌದು, ಅವ್ರ ಜೊತೆ ವರ್ಕ್ ಮಾಡಿದ್ದು ಹೆಂಗಿತ್ತು, ಅವ್ರ ಪಾತ್ರ ಹೇಗಿರುತ್ತೆ ಅಂತ? ಸರ್ ಪ್ರತಿಯೊಬ್ರು ಹೇಳಿದ್ನಲ್ಲ ನಾನು, ಹಿಂಗ್ ತಿರ್ಗಿದ್ರೆ ನಾಜೀರ್ ಸರ್, ಹಿಂಗ್ ತಿರ್ಗಿದ್ರೆ ಶಶಿಕುಮಾರ್ ಅವರು, ಹಿಂಗ್ ತಿರ್ಗಿದ್ರೆ ನಮ್ಮ ಇವರು ಯಾರು ರಾಜೇಶ್ ನಟರಂಗ ಅವರು, ಈ ಸರ್ ಎಲ್ಲಾ ಕಡೆ ಸುತ್ತ ಶರತ್ ಲೋಹಿತಾಶ್ವ ಅವರು, ಆದಿ ಲೋಕೇಶ್, ವೀಣಾ ಸುಂದರ್ ಸರ್, ಇನ್ನೂ ಸಕ್ಕ ದೊಡ್ಡ ಓಕೆ, ಅಷ್ಟು ದೊಡ್ಡ ದೊಡ್ಡ ಕಲಾವಿದರುಗಳು. ಮತ್ತೆ ಅವ್ರಗಳ್ನೆಲ್ಲಾರು ಈ ನಮ್ಮ ಪ್ರೊಡಕ್ಷನ್ ಅವ್ರು ಟ್ರೀಟ್ ಮಾಡ್ತಲ್ಲ, ಅವ್ರ ಜೊತೆ ಬೇರೆ ಬೇರೆ ಹೊಸ ಕಲಾವಿದರುಗಳು ಇದ್ರಲ್ಲ, ಅವ್ರುಗಳ್ನು ಸಹ ಅದೇ ಸಮವಾಗಿ ಅವರು ಟ್ರೀಟ್ ಮಾಡಿದ್ರು. ತುಂಬಾ ಜನ ಕೆಲವರು ಹೊಸ ಹುಡುಗರು ಆಕ್ಟ್ ಮಾಡಿದ್ದಾರೆ, ಇನ್ನೊಬ್ಬ ಆಗ್ಲೇ ಅದ್ರಲ್ಲಿ ಹೀರೋನು ಆಗಿದ್ದಾನೆ. ಸೊ ಅವರೆಲ್ಲ ಏನ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದಾರೆ ಗೊತ್ತಾ? ಒನ್ ಬೆಸ್ಟ್ ಮೂವಿ ಅನ್ಸುತ್ತೆ ನನ್ನ ಸಿನಿಮಾ ಕೆರಿಯರ್ ಅಲ್ಲಿ ಇಲ್ಲಿವರೆಗೂ ಮಾಡಿರೋದ್ರಲ್ಲಿ. ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಪ್ರೌಡ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಈ ಸಿನಿಮಾ. ಮತ್ತೆ ಐ ಥ್ಯಾಂಕ್ ದ ಪ್ರೊಡ್ಯೂಸರ್ ಅಂಡ್ ದ ಎಂಟೈರ್ ಕ್ರೂ ಹೂ ಹ್ಯಾವ್ ಸಪೋರ್ಟೆಡ್ ಮೀ ಟು ಡೂ ಅ ವಂಡರ್ಫುಲ್ ಮೂವಿ. 22ನೇ ತಾರೀಕು ಕನ್ನಡದ ಹಲವಾರು ಸಿನಿಮಾಗಳು ಕೂಡ ರಿಲೀಸ್ ಆಗ್ತಿದೆ. ಸೊ ನಿಮ್ದು ಕೂಡ ರಿಲೀಸ್ ಆಗ್ತಿದೆ. ಹಿಂಗೆ ಕ್ಲಾಶ್ ಅಂತೀರಾ ಅಥವಾ ಹಿಂಗೆ ಬೇರೆ ಬೇರೆ ತರದ ಸಿನಿಮಾಗಳಿದೆ? 22ನೇ ತಾರೀಕು ಕಾಲಭೈರವೇಶ್ವರನ್ ಜಯಂತಿ ಅಂತೆ, ಓಂ ನಮ ಶಿವಾಯ ಅಂತ ಎಲ್ಲರೂ ಅದೇ ದಿನ ಬಂದಿದ್ದಾರೆ. ಬರ್ಲಿ, ನಮ್ಮದು ಚೆನ್ನಾಗಿದೆ, ಅವ್ರದ್ದು ಚೆನ್ನಾಗಿದೆ. ಕನ್ನಡ ಚಿತ್ರ ಪ್ರೇಮಿಗಳು ಯಾವ್ದೇ ಕಾರಣಕ್ಕೂ ಚೆನ್ನಾಗಿದ್ರೆ ಸಿನಿಮಾ, ನಾನೇ ಕಂಟಿನ್ಯೂಸ್ ಆಗಿ ಒಂದ್ಸತಿ 3 ಸಿನಿಮಾಗೆ ಹೋಗಿದ್ದೀನಿ. ಒಂದಿನ ಫ್ರೀ ಇದ್ದೆ, ಬೆಳಗ್ಗೆ ಒಂದ್ ಸಿನಿಮಾಗೆ ಹೋದ್ವಿ, ಅದಾದ್ಮೇಲೆ ಬಂದ್ವಿ, ಊಟ ಮಾಡ್ಕೊಂಡ್ವಿ, ಮತ್ತೆ ಇನ್ನೇನು ಫುಲ್ ಫ್ರೀ ಇದೀವಲ್ಲ, ಏನ್ ಮಾಡೋಣ ಬಾ, ಈ ಸಿನಿಮಾನು ಚೆನ್ನಾಗಿದೆ ಅಂತ ಅದಕ್ಕೆ ಹೋಗಿದ್ವಿ. ಇನ್ನೊಂದ್ ಸಿನಿಮಾನು ಹೋಗ್ಬಿಟ್ಟು ರಾತ್ರಿ ಮನೆಗೆ ಹೋಗಿದ್ದು ನಾನು. ಆತರ ಸಿನಿಮಾಗಳು ಚೆನ್ನಾಗಿದ್ರೆ ಎಲ್ಲಾ ಸಿನಿಮಾಗಳಿಗೂ ಹೋಗ್ತಾರೆ. ಚೆನ್ನಾಗಿಲ್ಲ ಅಂತ ಅಂದ್ರೆ ನೀವು ತಿಪ್ಪುರ್ಲಾಗ ಹೊಡೆದು ಫ್ರೀ ಇದ್ರೂ ಹೋಗಲ್ಲ, ಅಲ್ಲೆಲ್ಲ ಹೋಗೋಣ ಅಂತ ಬೇರೆ ಕಡೆ ಹೊಡ್ಬಿಡ್ತಾರೆ. ಸೊ ಸಿನಿಮಾ ಚೆನ್ನಾಗಿದೆ, ನಮ್ ಸಿನಿಮಾ ಅಂತೂ ತುಂಬಾ ಚೆನ್ನಾಗಿದೆ, ನೋಡ್ತಾರೆ. ಬೇರೆ ಸಿನಿಮಾ ಬಗ್ಗೆ ನಂಗೂ ಗೊತ್ತಿಲ್ಲ, ಚೆನ್ನಾಗಿದ್ರೆ ಎಲ್ಲದಕ್ಕೂ ಹೋಗ್ಲಿ. ಸರ್ ನಮ್ಮ ಕರ್ನಾಟಕದಲ್ಲಿ ನಾವು 6 ರಿಂದ 7 ಕೋಟಿ ಜನ ಇದೀವಿ, ಆಯ್ತು, 4-5 ಕೋಟಿ ಕನ್ನಡ ಜನತೆ ಇದಾರೆ ತಾನೆ, ಕನ್ನಡಿಗರು ಅಷ್ಟು ಜನ ಇದಾರೆ. ಬರೀ 6 ಸಿನಿಮಾ ರಿಲೀಸ್ ಆಗ್ತಿರೋದು. ನಿಜ. ಎಸ್, ಪ್ರಭುತ್ವ 22ಕ್ಕೆ ರಿಲೀಸ್ ಆಗ್ತಿದೆ. ತುಂಬಾ ಅದ್ಭುತವಾಗಿ ಮೂಡ್ ಬಂದಂತ ಸಿನಿಮಾ. ಟ್ರೈಲರ್, ಸಾಂಗ್ಸ್ ಅಲ್ಲಿ ಗೊತ್ತಾಗ್ತಿದೆ ಟೀಸರ್ ಮುಖಾಂತರ. ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಗಳಿಗೂ ಕೂಡ ತಯಾರಿ ನಡೀತಾ ಇದೆ, ತಯಾರಿನೂ ನಡೀತಾ ಇದೆ, ಸಿನಿಮಾನು ನಡೀತಾ ಇದೆ. ಎಸ್, ಸೂಪರ್, ಒಳ್ಳೇದಾಗ್ಲಿ ಸರ್ ಮುಂದಿನ ಸಿನಿಮಾಗಳಿಗೂ ಕೂಡ. ಸೊ ಆಡಿಯನ್ಸ್ ಏನ್ ಹೇಳ್ತೀರಾ? ಈಗ ಪ್ರಭುತ್ವ ಸಿನಿಮಾನ ನೋಡೋದಕ್ಕೆ ಬರುವಂತಹ ಆಡಿಯನ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡಬರ್ಬೇಕು? ಯಾಕಂದ್ರೆ ಬೇರೆ ಬೇರೆ ತರದ ಸಿನಿಮಾ ಇದೆ, ಕೆಲವೊಂದು ಕಾಮಿಡಿ ಸಿನಿಮಾ ಇದೆ, ಡ್ರಾಮಾ ಇದೆ, ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಇದೆ. ಸೊ ಈ ಸಿನಿಮಾದಲ್ಲಿ ಆಡಿಯನ್ಸ್ ನೋಡುಗರು ಏನೇನು ಎಕ್ಸ್ಪೆಕ್ಟ್ ಮಾಡಿ ಬರ್ಬೇಕು? ನಮ್ದ್ರಲ್ಲಿ ಇದೆಲ್ಲ ಇದೆ, ಅದಕ್ಕೆ ಬರ್ಬೇಕು. ನಮ್ಮದ್ರಲ್ಲಿ ಇವಾಗ ಹೇಳಿದ್ರಲ್ಲ, ಎಲ್ಲಾ ಕಂಟೆಂಟು ಇದೆ. ಸೊ ನಮ್ಮ ಸಿನಿಮಾನ ನೋಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಕನ್ನಡ, ಎಸ್ಪೆಷಲಿ ಕನ್ನಡ ಸಿನಿಮಾ ಪ್ರೇಮಿಗಳಿಗೆ ಮಾಡಿಸಿದಂತ ಸಿನಿಮಾ ಇದು. ಪಕ್ಕಾ ಹೋಲ್ ಎಲ್ಲಾ ಕಮರ್ಷಿಯಲ್. ನೀವ್ ಹೇಳಿದ್ರಲ್ಲ ಇವಾಗ ಆ ಸಿನಿಮಾದಲ್ಲಿ ಅದಿದೆ, ಈ ಸಿನಿಮಾದಲ್ಲಿ ಇದಿದೆ ಅಂತ, ಇದ್ರಲ್ಲಿ ಎಲ್ಲ ಇದೆ. ಆಕ್ಷನ್ ಸ್ವಲ್ಪ ಜಾಸ್ತಿ ಇದೆ ಅನ್ಸುತ್ತೆ. ಸಖತ್ತಾಗಿದೆ, ಸಖತ್ ಫೋರ್ಸ್ ಹಾಕ್ಬಿಟ್ಟು ಮಾಡಿದೀನಿ 100%. ಯಾಕಂದ್ರೆ ನಮ್ಮ ಎಫರ್ಟ್ ನಾವು ಹಾಕ್ಲೇಬೇಕು. ನಾವು ಮಾಡಿದೀವಿ, ನಮ್ಮ ಪ್ರೊಡಕ್ಷನ್ ಟೀಮ್ ಅದೇ ತರ ಹೆಲ್ಪ್ ಮಾಡಿದೆ. ಈವನ್ ನಮ್ಗೆ ಮಾಡ್ಸಿರೋಂಥ ಮಾಸ್ಟರ್ಸ್ ಕೂಡ ಅದೇ ತರ ಅದನ್ನ ಕ್ಯಾಪ್ಚರ್ ಮಾಡಿರೋಂಥ ಕ್ಯಾಮ್ರಾಮನ್. ಒಂದ್ ಸಿನಿಮಾ ಅಂದ್ರೆ ಎಲ್ಲರೂ, ಖಂಡಿತ ಒಬ್ಬನೇ ಅಲ್ಲ. ನನ್ನ ಪ್ರಯತ್ನ ನಾನು ಪಡ್ತೀನಿ. ನಾನು ಮಾಡಿರೋದನ್ನ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಲೇ ಇಲ್ಲ ಅಂದ್ರೆ ವೇಸ್ಟ್ ಅಲ್ವಾ? ಸೊ ಎಲ್ಲರೂ ಅವ್ರವ್ರ ಕೆಲಸನ ಅವ್ರವ್ರು ಅಚ್ಚುಕಟ್ಟಾಗಿ 100% ಮಾಡಿದ್ದಾರೆ. ಸಿನಿಮಾನು ನಾವು ಅದೇ ತರನೇ ರಿಲೀಸ್ ಮಾಡ್ತೀವಿ. ಅದ್ ನೋಡಿದ್ಮೇಲೆ ಯಾರು ಚೆನ್ನಾಗಿಲ್ಲ ಅಂತ ಅಂದ್ರೆ ನಾನೇ ಬೇಕಾದ್ರೆ ಅವ್ರ ಸಿನಿಮಾದ ಟಿಕೆಟ್ ದುಡ್ಡು ವಾಪಸ್ ಕೊಡ್ತೀನಿ. ಕಾನ್ಫಿಡೆನ್ಸ್ ಗೊತ್ತಾಗ್ತಿದೆ ನಿಮ್ಮ ಸಿನಿಮಾ ಮೇಲೆ ಎಷ್ಟು ನಂಬಿಕೆ ಇದೆ ಅಂತ. ನಿಮ್ಮೆಲ್ಲ ಶ್ರಮಕ್ಕೆ ಫಲ ಈ ಶುಕ್ರವಾರ ಒಂದು ಬ್ಲಾಕ್ ಬಸ್ಟರ್ ಟಾಕ್ ತರ ಹೊರಗಡೆ ಬಂದು ಆದಷ್ಟು ಜನ ಇಡೀ ಕರ್ನಾಟಕದಲ್ಲಿರುವಂಥ ಎಲ್ಲ ಸಿನಿ ಪ್ರೇಮಿಗಳು ಸಿನಿಮಾನ ನೋಡ್ಲಿ, ಒಂದು ದೊಡ್ಡ ಸಕ್ಸಸ್ ನಿಮ್ದಾಗ್ಲಿ ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ವಿಜಯ್, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಈ ಆಕ್ಚುಲಿ ನೀವು ಈ ತರ ಹಾರೈಸಿದ್ರಲ್ಲ, ನನ್ಗೆ ಅದಕ್ಕಿಂತ ಇನ್ನೇನು ಬೇಕಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವಿಜಯ್.